ಈ ಪೀಠದಲ್ಲಿ ವಿಶ್ರಮಿಸಿಕೊಳ್ಳಬೇಕು. ಏನೇ ಪೌರ ಸುಂದರ ವೈಭವ ಎತ್ತ ನೋಡಿರತ್ತ ಹೊತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಶಯನಗಳು. ಇನ್ನು ಮುಂದೆ ಹೋಗಿ ನೋಡೋಣವೇ? ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ಅದಾವ ಶಿಲ್ಪಿಗಳ ಕೈಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲು ಗಂಬಗಳ ಸೊಬಗು ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂತಲ್ಯಗೊಳಿಸುವ ಮಧುರ ಭಾವಗಳು ಮಧುರ ಮಿಲನ ಅದು ಈ ಮಂದಿರದಲ್ಲಿ. ರಂಬೆ, ಊರ್ವಶಿ, ಮೇನಕೆ, ಚಿರೋತ್ತಮೆ ಎಂದು ಮನಮೆಚ್ಚಿಸುವಂತಹ ಕುಸುಮ ಕೋಮಲ ತಲ್ಪದಂತೆ ಸದಾ ಸಿದ್ಧವಾಗಿರುವ ಈ ಶಿಲ್ಪಾಕೃತಿಗಳು ಹೆಣ್ಣ ಶರೀರವನ್ನು ಹೊಕ್ಕಿ ಮನಸ್ಸಿನ ಚಿಂತಾಜ್ಞೆ ಎನಿಸಿ ಸಕಲ ಸಂಪತ್ತನ್ನೇ ಮೆರೆಸಿದ್ದಿರದಲ್ಲ. ಇದೇನಿದು? ಬಳ್ಳಿಯಂತೆ ಬದುಕುವ ನಡುವು, ಮಿಂಚಿನಂತೆ ಉಳಿಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಆ ಮಧುಚಂದ್ರನ್ನೇ ಮೋಹಿಸುವಂತ ಮಂದಹಾಸ. ಇದೊಂದು ನೋಡುತ್ತಿದ್ದರೆ ನಾನೇ ಒಂದು ತಾರು ಬಿಗಿದಪ್ಪಲೆ, ಇದನ್ನಾದರೂ ಬಿಗಿದಪ್ಪಲೆ.
ಕುಲ ತಿಲಕ ಕೌರವೇಶ್ವರ ಗುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಗುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ರಣರಂಗದಿ ಧೈರ್ಯ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಕರದೊಳು ಗದೆಯಂ ಪಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳು ಹೃದಯಂ ಹಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಹುರಿ ಮೀಸೆಯ ದೊರ ಈ ಸರದಾರ ಕೌರವೇಶ್ವರ ಹುರಿ ಮೀಸೆಯ ದೊರ ಈ ಸರದಾರ ಹುರಿ ಮೀಸೆಯ ದೊರ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಕೌರವೇಶ್ವರ ಭ್ರಾಂತು 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 ನನ್ನರಮನೆ ವೈಭವಕ್ಕಿಂತಲೂ ಈ ಮಾನವನ ಶಯನ ಪ್ರಭು ಅದ್ಭುತವೇ ರಮಣೀಯವೇ ಶೋಭಾನಮಯವೇ ಮಾಯೆ ಮಾಯೆ ಕೃಷ್ಣ ಈ ನಿನ್ನ ಮಾಯಾ ಶಯನವನ್ನು ಕಂಡು ಬೆಚ್ಚಿ ಬೆರಗಾಗುವನಲ್ಲ ಈ ವಸುಂಧರೆ ಕುವರ ಗಾಂಧಾರ ದೇವಿ ಗರ್ಭ ಸಂಜಾತ ಶತ್ರುವಂಶ ಧುರೀಣ ಹಸ್ತಿನಾವತಿಯ ಮಣಿಮುಕುಟ ರತ್ನ ಸಾಧನಾಧೀಶ್ವರ ಈ ಪ್ರಚಂಡ ಕೌರವೇಶ್ವರ ಓ ಸಾತ್ತಕಿ ಕ್ರೈಸ್ತರಲ್ಲಿ ಯುವರಾಜ ಶ್ರೀ
ಶ್ರೀಕೃಷ್ಣ ಪರಮಾತ್ಮರು ನಿದ್ರೆಯರು. ಸ್ವಲ್ಪ ಹೊತ್ತು ಈ ಪೀಠದಲ್ಲಿ ಕುಳಿತುಕೊಳ್ಳಿ, ಇನ್ನೇನು ಎಚ್ಚರಗೊಳ್ಳುವರು. ಏನು ವಿಜಯ ವಿಕ್ರಮಗಳಿಂದ ಮೆರೆಯುತ್ತಿರುವ ನಾನು ಹಸ್ತಿನಾವತಿನ ದ್ವಾರಕೆಗೆ ಬಂದರೂ ಇನ್ನು ಕೃಷ್ಣನಿದ್ದೆಂದಿಲ್ಲವೋ? ಓ ಇರಲಿ. ವಿರಾಟ ನಗರ ಮದುವೆ ಸಂಭ್ರಮದಲ್ಲಿ ಹೋರಾಡಿದ ಆಯಾಸದಲ್ಲಿ ನಿದ್ರಿಸುವಂತಿದೆ, ನಿದ್ರಿಸಲಿ. ಸಾತ್ತಕಿ, ಇನ್ನೊಂದು ಮಾತಿದೆ. ಅದೇನದು ದುರ್ಯೋಧನ? ಪಾಂಡವರಿಗೂ ನಮಗೂ ಯುದ್ಧವು ಬಂದು ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಅಭಿಮತ? ಈ ಮಾತಿಗೆ ಉತ್ತರ ಕೊಡಲು ನಾನು ಸ್ವತಂತ್ರನಲ್ಲ. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರು, ನಾನು ಸಹ ಅಲ್ಲೇ ಇರುವೆನು. ಅದೇ ಅದೇ ಸಾರ್ಥಕಿ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿಸುವ ಕೃಷ್ಣನ ಪಕ್ಷವನ್ನು ವಹಿಸಿದರೆ ಯಾವುದೋ ಪಕ್ಷವೇ ನನ್ನ ಸೇರಿದಂತೆ ಸರಿ. ಸಂದೇಹ ಏಕೆ? ಪರಮಾತ್ಮನ ಎಚ್ಚರವಾಗಲಿ. ಸ್ವಲ್ಪ ಹೊತ್ತು ಈ ಪೀಠದಲ್ಲಿ ಕುಳಿತುಕೊಳ್ಳಿ, ನೀನು ಎಚ್ಚರಗಳು. ಸಾರ್ಥಕಿ, ನಾನೊಂದು ಸಾರ ಕೃಷ್ಣನ ಎಚ್ಚರಿಸಲೇ? ಆಗಬಹುದು ದುರ್ಯೋಧನ. ಕೃಷ್ಣ, ಮುಕುಂದ, ಇವನೆಂತ ನಿಶ್ಚಿಂತ ಪುರುಷನೆಯ ರಾಜಕೋಶಾದಿಗಳನ್ನು ತನ್ನ ಅನನಾದ ಬಲರಾಮರಿಗೆ ವಹಿಸಿ ತಾನು ಮಾತ್ರ ಈ ಅಂಶ ತೋಲೆಯ ತಲ್ಪದ ಮೇಲೆ ಸದಾ ಸುಖವಾಗಿ ಮುಟ್ಟಿಸುವಂತಿದೆ. ನೇತ್ರಿಸಲಿ. ಈತನ ಎಚ್ಚರಗೊಳ್ಳುವ ತನಕ ನಾನು ಇಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗಬೇಕು. ಈ ಚಂದ್ರಕುಲ ಚಂದ್ರೇಶ್ವರ ಈ ಕೊಲ್ಲ ಗೋಪಾಲನು ಪದವಿ ಅಪಮಾನ ನನಗೆ ಯೋಗ್ಯವಾದ
ಎಲ್ಲಿ ನನ್ನ ಪ್ರಾಣಸಖ? ಇನ್ನೆಲ್ಲಿ ನಿನ್ನ ಪ್ರಾಣಸಖ ಅರ್ಜುನ? ಏಕೆ, ಏನಾಯ್ತು ಸಾತಕಿ? ನನಗದನ್ನು ಹೇಳಲು ಮನಸ್ಸಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮುಂಚಿತವಾಗಿ ದ್ವಾರಿಕೆಯಲ್ಲಿ. ಅರ್ಜುನ, ನಿನ್ನ ಅಲಾಸಕ್ತಿಯ ಪ್ರಗತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣನ ಸಹಾಯ ಪಡೆದು ಇದಂತಹ ವಿಳಂಬನೆ ಪಾರ್ಥ. ಇದು ವಿಳಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರದೈವ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯ ಸಹೋದರರಲ್ಲವೇ? ಪರಮಾತ್ಮನ ಕೃಪದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ನಮಗೆ ಸಂತೋಷದ ವಿಷಯವೇ. ಯುಧಿಷ್ಠರು ನನ್ನ 4 ಸಹೋದರರು ಪಾಂಚಾಲಿಯ ಸಮೇತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳು. ಏನು ಪಾರ್ಥ, ವಿಜಯ ವಿಕ್ರಮಗಳಿಂದ ಮೆರೆಯುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರದಿಂದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವಗಳದಿಂದ ಮೊದಲು ನಾನು ಇಲ್ಲಿಗೆ ಬಂದೆ. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುಸಾರದ ಫಲವು ಅವರಿಗೆ ಲಭಿಸುವುದಲ್ಲ. ಹಾಗೆಂದು ಕೈ ಕಟ್ಟಿ ಕುಳಿತರೆ ಕಾರ್ಯವಾಗುವುದು ಧನಂಜಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವು ರಾಜರ ಮಂದಿರ ಸಹಾಯ ದೊರೆಯುವುದು. ನಾನು ದ್ವಾರಕೆಗೆ ಬಂದಿರುವುದು ಈ ಮಹಿಮಾಮೂರ್ತಿಯ ಪದಸ್ಥಳದಲ್ಲಿ ಕುಳಿತು 4 ವಿಧವಗಳನ್ನು ಕೇಳಬೇಕೆ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ಈ ನಿಮ್ಮ ಕೃಷ್ಣನು ನನ್ನ ಕೈಗೆ ಸರಿಯಾಗಿ ಸಿಕ್ಕಿಬಿದ್ದ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ಗಮನದಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿದಿರುವುದನ್ನು ನಾನು ಮರೆತಿಲ್ಲ, ನೀವು ಸಹ ಮರೆಯಬೇಡ. ನಾನು ಕೂಡ ಮರೆತಿಲ್ಲ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಒರೆಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ.
ಕುಶಲವೇ ಬಂದು ಎಷ್ಟು ಹೊತ್ತಾಯಿತು? ಛೇ, ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ ಪಾತ್ರ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸ್ಥಾನಿದ್ದೇವೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಗುರುಚಕ್ರೇಶ್ವರ. ಗೌರವೇಶ್ವರ, ಸೌಖ್ಯವ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ ಭಾವ. ಚಕ್ರವರ್ತಿಯಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ. ಭಾವ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವಿಲ್ಲ. ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಾಣಮಿತ್ರನು ಬಂದಾಕ್ಷಣ ಎದ್ದು ಕುಳಿತು ಪ್ರಾರಂಭಿಸುತ್ತಿಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪನಾಟಕ. ಹಾಗೇನಿಲ್ಲ ಭಾವ, ನಾನು ನೀವು ಬಂದಿದ್ದನ್ನು ಗಮನಿಸಲೇ ಇಲ್ಲ. ಅದಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೇಕೆ ಬಂದಿರಿ? ಶ್ರೇಷ್ಠ, ಯುದ್ಧ ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಅವರನ್ನು ಪ್ರಾರ್ಥಿಸಲು ಬಂದೆ. ಯುದ್ಧ? ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನ ಆಡಿದ ಮಾತುಗಳು? ಕೇಳಿದೆ ಪರಮಾತ್ಮ, ಆದರೆ ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ಮೊದಲು ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ಜನಾರ್ದನ. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮಿಬ್ಬರು ಸರಿ ಸಮಾನವಾದ ಬಂದು ಮೇಲಾಗಿ ವೀರನು, ಧೀರನು, ನ್ಯಾಯಶೀಲನು ನಿನ್ನ ಬಳಿ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಆದ್ದರಿಂದ ಮೊದಲು ಇಲ್ಲಿಗೆ ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದೆ, ಆ ಧರ್ಮವನ್ನು ಪಾಲಿಸಿದಂತೆ ಸರಿ. ನಿಧಾನವಾಗಿ ಆಲೋಚಿಸಿ ಕೃಷ್ಣ. ದುರ್ಯೋಧನ, ನೀನು ಮೊದಲು ಇಲ್ಲಿಗೆ ಬಂದೆ ಎಂಬುದರಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡ ಮಾತ್ರಕ್ಕೆ. ಆದ್ದರಿಂದ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರವು ಆತನಿಗಿರುವುದು. ಸಾಧ್ಯವಿಲ್ಲ ಕೃಷ್ಣ. ನಾನು ನಿಮ್ಮಿಬ್ಬರಿಗೂ ಸಮಾನ ಬಂದು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ದುರ್ಯೋಧನ,
ಕೃಷ್ಣ, ಲಾಭ ಅನ್ನದು. ಹೀಗಿರುವಾಗ ಈ ಭೂಮಿಯ ಮಣ್ಣಿನ ಆಸೆಗಾಗಿ ಸಣ್ಣ ತಮ್ಮಂದಿರಾದ ನೀವುಗಳೇ ಹೊಡೆದಾಡಿ ನುಡಿಯುವುದು ಬೇಡ. ದುರ್ಯೋಧನ, ನನ್ನ ಮಾತನ್ನು ಕೇಳು. ರಾಜನೀತಿ ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ಬಗ್ಗೆ ನಿನಗಿಂತ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಗಳಾದ ನಮಗುಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸು, ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸಿ. ಪಾರ್ಥ, ಕೇಳಿದೆಯಾ ಮಣ್ಣನಾಡಿನ ಮಾತುಗಳು? ಕೇಳಿದ್ದೇನೆ ಪರಮಾತ್ಮ. ನಾನು ಒಂದು ತಿಳಿಯೋದು ಪರಮಾತ್ಮ, ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ಮೊದಲು ನೀವು ನಮಗೆ ಸಹಾಯವನ್ನು ಮಾಡಲೇಬೇಕು ಜನ. ಸಾಧ್ಯವಿಲ್ಲ ಮುಕುಂದ. ಈ ನಮ್ಮಿಬ್ಬರ ಸರಿಸಮನಾದ ಒಂದು ಮೇಲಾಗಿ ವೀರನು ನ್ಯಾಯಶೀಲನು ಯಾರು ನಿನ್ನ ಪಕ್ಷವನ್ನು ಮೊದಲು ವಹಿಸುವುದು ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿಲೋಚಿತವಾದ. ದುರ್ಯೋಧನ, ಮೊದಲು ಮೊದಲು ಇಲ್ಲಿಗೆ ಬಂದವನು ನಾನು. ನನ್ನ ಅವರ ಪಕ್ಷವನ್ನು ವಹಿಸಿದರೆ ಆ ಧರ್ಮವನ್ನು ಪಾಲಿಸಿದಂತೆಯೇ. ದುರ್ಯೋಧನ, ನೀನು ಮೊದಲ ಬಾರಿ ಇಲ್ಲಿಗೆ ಬಂದೆ ಎಂಬುದರಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಯಾವ ವಿಚಾರದಲ್ಲಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ಹೇಳಬಹುದು. ನನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರವು ಈತನಿಗಿರುವುದು. ಸಾಧ್ಯವಿಲ್ಲ ಕೃಷ್ಣ. ಅಪ್ರತಿಮ ವೀರಭಟರಿಂದ ಕೂಡಿದ ಅಗ್ರಜ ಬಲರಾಮ ಸಮೇತವಾದ ಅಕ್ಷಹಿಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು ಆದ ಈ ಕೃಷ್ಣನಿಂದ ನನಗಾಗುವ ಪ್ರಯೋಜನ ಆದರೂ ಏನು? ಆ ಕೃಷ್ಣ ಆ ಪಾಂಡವ ರಕ್ಷಣ ವಾರವನ್ನು ನೀನೇ ವಹಿಸಿಕೋ. ನನಗೆ ಗುರು ಬಲರಾಮನ ಸಹಿತ ಯಾವುದೋ ಕ್ಷೋಣಿ ಸೈನ್ಯವೇ ಬರಲಿ. ನಡೆ ಕೌರವೇಶ್ವರ, ನಿನ್ನ ಸಾಹಸಕ್ಕೆ ತಕ್ಕುದಾನಂದ ಪಡೆದುಕೊಂಡೆ. ನಡೆ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞೆ ಮಾಡುವೆ. ನಡೆ ಬಾಬಾ ಸೈನ್ಯಕ್ಕೆ. ನಡೆ ಕೌರವೇಶ್ವರ. ಅಲೆ ಅಲೆ ಕಪಟ ನಾಟಕ ಸೂತ್ರಧಾರಿ ಅಲೆ, ಕಣ್ಸನೆಯಿಂದಲೇ ಭಕ್ತರೆತ್ತಿಸುವ ಈ ನಿನ್ನ ಕಪಟ ನಾಟಕವನ್ನು ನಾನೆಂದು ಹೇಳಿದ್ದು ಮಾಡಿಸಿದೆಯಾ? ಅಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ ಕೃಷ್ಣ. ಅಲಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಣ್ಣಿಂದ ಸ್ವತಂತ್ರ ಸಮರ ಪ್ರಚಂಡ ಅರ್ಥ ಕೋರಿಯ ಹರಿಸಿ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಹರಿಸೋದ ಚದುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾದ ಧರಿಸದಿರೇ ಪಕ್ಷಪಾತಿ ಪಾಂಡವರೆಂದರೆ ನಿನಗೆ ಬಲುಮತಿ. ಅದರಲ್ಲೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸುಖನು. ಹೀಗಿರುವಾಗ ನಾವು ನಿಮ್ಮವರನ್ನು ಬೆರಳು ಬಂದರೆ ಸಾಧ್ಯವಿಲ್ಲ ಮುಕುಂದ, ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಒಂದು ವಿಚಾರ. ಏನದು ಭಾವ? ಯುದ್ಧ ರಂಗದಲ್ಲಿ ಯಾರ ಪಕ್ಷವಾಗಿಯೂ ಆಯುಧವನ್ನು ಹಿಡಿದು ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿದೀಯಾ? ವಚನ ವಂಚನಾದೀಯಾ? ಜೋಕೆ
ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಮರೆಯುವುದುಂಟೇ ಕೌರವೇಶ್ವರ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕನಿಷ್ಠ ನಿನ್ನ ಒಳಸಂಚು ಕಲಿಸಿದ್ದೆಂದು ಇಕ್ಕಬೇಡ. ಮುಂದೆ ಸಂಧಿಸೋಣ. ರಣಾಂಗಣದಲ್ಲಿ ಆಗ ತೋರಿವೆಯಂತೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನಿಕ ಎತ್ತನ್ನು ಅದು ಮುಂದೆ ತಾನೇ ಗೊತ್ತಾಗುವುದು ಕೌರವೇಶ್ವರ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ ಅಚ್ಚರಿಯಿಂದ ಉತ್ತರಿಸುತ್ತಿದ್ದೇನೆ. ಎಚ್ಚರ! ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಇನ್ನು ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯವರ್ಧದ ಯೋಗಿಶ್ರೇಷ್ಠನು ತನ್ನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ಪಕ್ಷ ವಹಿಸಲು ಸಮ್ಮತಿಸಿದನು. ಇನ್ನು ದ್ವಾರಕಿ ಯಾತ್ರೆ ಸಫಲವಾಯಿತು. ಉದಯವಾದ